ಕಾರ್ಯಕ್ರಮದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಕಾರ್ಯಕರ್ತರೇ ಅವ್ರನ್ನ ರೊಚ್ಚಿಗೆಬ್ಸಿದ್ರು ಅಂತ ನೇರವಾಗಿ ಅವರ ಆರೋಪ. ಸರ್, ರೊಚ್ಚಿಗೆ ಯಾರು ಎಬ್ಬರಿಸಿಲ್ಲ ಸರ್. ನೋಡಿ, ಅದು ಸಮುದಾಯದ ಕಾರ್ಯಕ್ರಮ, ಅದು ನನ್ನ ಪರ್ಸನಲ್ ಕಾರ್ಯಕ್ರಮ ಅಲ್ಲ. ಅದು ಸರ್ಕಾರಿಯ ಒಂದು ಕಾರ್ಯಕ್ರಮ, ಅದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರದಿಂದ ನನ್ನ ಹೆಸರು ಹಾಕಿದ್ರು, ನಾನು ಕೂಡ ಹೋಗಿ ಅಟೆಂಡ್ ಮಾಡಿದೆ. ಅಲ್ಲಿ ಯಾರೋ ಸಭಿಕರು 4 ಜನ, ನನ್ನೂ ಕೂಡ ಭಾಳ ಜನ 4 ಇನ್ನು 3A ಇಂದ 2Aಗೆ ಬರೀ ಎಜುಕೇಷನ್ಗೆ ಮಾಡಿದ್ದೀರಾ, ನಮ್ಗೆ ಎಂಪ್ಲಾಯ್ಮೆಂಟ್ಗೂ ಕೂಡ ಮಾಡಬೇಕು ಅಂತ ಕೂಡ ಜನ ಕೇಳಿದ್ರು. ಅದು ತಪ್ಪು ಏನೈತೆ? ಅದನ್ನು ನಾವು ಅಷ್ಟು ಆವೇಶದಿಂದ ತಗೊಳ್ಳೋವಂಥದ್ದು ಕೂಡ ನೆಸಸರಿ ಇಲ್ಲ. ಆ ಉತ್ತರ ಕೊಡುವಂಥದ್ದು ಕೂಡ ನೆಸಸರಿ ಇಲ್ಲ. ಸಮುದಾಯ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಸಮುದಾಯಕ್ಕೆ ಇಷ್ಟೊಂದು ಕೊಡುಗೆ ಕೊಟ್ಟ ಮೇಲೆ, ಆಮೇಲೆ ಅದ್ರದ್ದು ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಮೋಸ ಹೋಗಿದೆ ನಮ್ಮ ಸಮುದಾಯ. ಅದು ಒಂದು ಆಕ್ರೋಶ ಇದೆ ಸಮುದಾಯಕ್ಕೆ. ಬಹಿರಂಗ ವೇದಿಕೆಯಲ್ಲಿ ಆ ಥರ ಮಾತಾಡೋದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವರ ನಡೆ ಬಗ್ಗೆ ಅದು ನನಗೂ ಕೂಡ ಅರ್ಥ ಆಗಿಲ್ಲ. ಇವಾಗ MR ಸೀತಾರಾಮ್ ಅವ್ರು ಬಂದು ಅವ್ರು ಭಾಷಣ ಮಾಡೋದ್ರು. ನಾನು ಕೂಡ ಅವರ ಭಾಷಣ ಆದಮೇಲೆ ನಾನು ಮಾಡಬೇಕಾಗಿದ್ದು, ಭಾಷಣ ಮಾಡಿ ಹೊರಗಡೆ ಬಂದೆ. ಇವತ್ತು ನಾವು ಒಟ್ಟಾಗಿದ್ದು ಸಮುದಾಯಕ್ಕೆ, ಇವತ್ತು ಸಮುದಾಯ ಭಾಳ ತೊಂದರೆಯಲ್ಲಿದೆ. ಇವತ್ತು ಹಳ್ಳಿಗಾಡಲ್ಲಿ ಜನ ಇದ್ದಾರೆ. ಇವತ್ತು ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ಕೋದು 91ರಲ್ಲಿ ಎಲ್ಲಿ ಕಾಂಗ್ರೆಸ್ಸಿಂದ ಒಂದು ಅನ್ಯಾಯ ಆಗಿತ್ತು, ಇವತ್ತಿನವರೆಗೂ ಸರಿಪಡಿಸೋಕ್ಕಾಗಿಲ್ಲ. ಇದರಿಂದ ಜನರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಓಡಾಡ್ತಾ ಇದ್ದೀವಿ ಹೊರತು ಈ ಥರ ಬಹಿರಂಗವಾಗಿ ಮಾತಾಡೋವಂಥದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ನಾನು ಅವ್ರಿಗೆ ಹೇಳೋವಂಥದ್ದು, ಈಗ ಸಮುದಾಯಕ್ಕೆ ಏನು ಬರಬೇಕು ಅದನ್ನು ನೀವು ನಾವು ಮಾಡಿರೋವಂಥದ್ದು ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ, ಅದಕ್ಕೆ ಒಂದು 300 ಕೋಟಿ ಕೊಡಿಸಿ ಒಂದು ಅಧ್ಯಕ್ಷನನ್ನು ಮಾಡಿ, ಅದ್ರ ಜೊತೆಗೆ ಸಂಶೋಧನಾ ಕೇಂದ್ರಕ್ಕೆ ಒಂದು 5-10 ಕೋಟಿ ಡೆಪಾಸಿಟ್ ಇಡಿಸಿ ಅದನ್ನೊಂದು ಸಂಶೋಧನೆ ಮಾಡಿಸಿ ಅಂತ ಕೂಡ ನಾನು, ಯಾಕೆಂದರೆ ಕಾಂಗ್ರೆಸ್ಸಿಂದ ಆಗಿರೋ ಅನ್ಯಾಯ ಬಹಳ ಆಗಿದೆ ಈ ಸಮುದಾಯಕ್ಕೆ. ಅದು ಅವ್ರ ಸಂಸ್ಕಾರ. ನಾನು ಏನು ಹೇಳೋಕ್ಕಾಗತ್ತೆ ಹೇಳಿ? ಅವ್ರಿಗೆ ಏನು ಹೇಳ್ಬೇಕು, ಇವಾಗ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದಾಗ ಪಕ್ಷಾತೀತವಾಗಿ ನಾವೆಲ್ಲರನ್ನೂ ಕರೆದ್ವಿ. ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ರು. ಇವತ್ತು ನೋಡಿ, ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ, ಒಂದು ಮಂತ್ರಿ ಕೂಡ ಬರಲಿಲ್ಲ, ಯಾರೂ ಬರಲಿಲ್ಲ. ಅಂದರೆ ನಿಮಗೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಎಷ್ಟು ಕಡೆಗಣಿಸಿದ್ದಾರೆ ಅನ್ನೋದಕ್ಕೆ ನಿನ್ನೆ ಒಬ್ಬ ಕೂಡ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಆಗಲಿ, ಕನಿಷ್ಠ ಪಕ್ಷ ಯಾವುದನ್ನ ಮಂತ್ರಿ ಆಗಲಿ, ಅಟ್ಲೀಸ್ಟ್ ಮಂತ್ರಿಯು ಬರೋಕ್ಕಾಗಲಿ ಅಂದರೆ ಒಂದು ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಯಾರನ್ನ ಒಂದು ಮಂತ್ರಿಯನ್ನ ಬರ್ಬೋದಿತ್ತು. ಅಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರೆ ಬ್ಯಾಂಕ್ವೆಟ್ ಅಲ್ಲಿ ಖುದ್ದು ಅವರೇ ಬಂದಿದ್ರು ಅವತ್ತು ಆ ಕಾರ್ಯಕ್ರಮಕ್ಕೆ. ಯಡಿಯೂರಪ್ಪನವರು 3A ಇಂದ 2A ಮಾಡಿದಾಗ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಬಂದಿದ್ರು. ಇದು ಸಮುದಾಯದ ಮೇಲೆ ಇಟ್ಟಿರುವಂತಹ ಒಂದು ಗೌರವ. ಇವ್ರಿಗೆ ಯಾವುದೇ ತರಹದ ಸಮುದಾಯವನ್ನು ಲೆಕ್ಕಕ್ಕಿಟ್ಕೊಳ್ಳಿಲ್ಲ ಕಾಂಗ್ರೆಸ್ ಅವರು. ಅದ್ರ ಜೊತೆಗೆ ಅದೇ ರೀತಿಯಾಗಿ ಇವರು ಪ್ರದೀಪ್ ಈಶ್ವರ್ ಅವರು ಕೂಡ ಬಿಹೇವ್ ಮಾಡಿದ್ದಾರೆ. ಅವರ ಒಂದು ವರ್ತನೆಗೆ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಯಾರು ಕೂಡ ಅವ್ರಿಗೂ ಕೂಡ ಹೇಳುವಂಥದ್ದಾಗಲಿ, ಯಾಕೆಂದ್ರೆ ಒಂದು ವೇದಿಕೆಯಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಹೇಳುವಂಥದ್ದು ಇದು ಪಕ್ಷಕ್ಕೂ ಕೂಡ ಮುಂದುವರೆಸುವಂಥದ್ದು. ಯಾಕೆಂದ್ರೆ ಇಲ್ಲೋ ಒಂದ್ ಕಡೆ ಪ್ರದೀಪ್ ಈಶ್ವರ್ ಆಗಿದ್ರೆ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮಯ್ಯ ಸರ್ಕಾರ ಬಾಯಿ ಕೂತ್ಕೊಳ್ಳಿ ಅಂತಂದ್ರೆ ಇವ್ರ ಹೇಳಿಕೆಗೆ ಅವರು ಕೂಡ ಬೆಂಬಲ ಕೊಡ್ತಿದ್ದಾರೆ ಅನ್ನುವಂಥ ಸಂದೇಶ. ನೋಡಿ ಇವರೇ, ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 12 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಈ ಥರದ ಜಯಂತಿಗಳು ಪಕ್ಷಾತೀತವಾಗಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾಲಜ್ಞಾನಿ ಅವ್ರದ್ದು ಏನಿದೆ ಇವತ್ತಿನ ಯುವಕರಿಗೆ ಪರಿಚಯ ಆಗಬೇಕು. ಇಡೀ ರಾಜ್ಯದಲ್ಲಿ ಬರೀ ಬಲಿಜ ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ, ರಾಜ್ಯದ ಜನಕ್ಕೆ, ಅದರಲ್ಲೂ ಅಕ್ಕಪಕ್ಕ ರಾಜ್ಯಗಳು ಕೂಡ ಎಲ್ಲಿ ಸಮುದಾಯದ ಆ ಥರದ್ದು ಅವರ ಬಗ್ಗೆ ಒಂದು ಹೆಚ್ಚಿನ ಪುಸ್ತಕಗಳು, ಹೆಚ್ಚಿನ ಒಂದು ವಿವರಗಳು ತಲುಪಬೇಕು ಅನ್ನೋದು ನಮ್ಮ ಗುರಿ. ಆದರೆ ಕಾಂಗ್ರೆಸ್ ನಾಯಕರದ್ದು ಏನಿದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ಬಲಿಜ ಸಮುದಾಯವನ್ನು ಕಡೆಗಣಿಸಿದ್ದಾರೆ. ನಿನ್ನೆ ಕೂಡ ಈ ಶಾಸಕ ಕೂಡ ಅದೇ ಕೆಲಸವನ್ನು ಮಾಡಿ ಹೊರಗಡೆ ಹೋಗಿದ್ದಾರೆ. ಅಷ್ಟೊಂದು ಆವೇಶಪೂರಿತವಾಗಿ ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಏನೋ ಒಂದ್ ಕಡೆ ಆ ಸಂದರ್ಭದಲ್ಲಿ ಏನ್ ಗೊತ್ತು, ಅಷ್ಟು ಮಟ್ಟಿಗೆ ಆವೇಶವಾಗಿ ಮಾತಾಡೋದು ಬಾಯಿ ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಅನ್ನೋಂಥದ್ದು ಈ ಸರ್ಕಾರವನ್ನೇ ಸಮರ್ಥನೆ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಹೋಗುವಂಥದ್ದು ಒಂದು ನನಗನ್ಸುತ್ತೆ, ಒಂದು ಫ್ರಸ್ಟ್ರೇಷನ್ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಸಮುದಾಯಕ್ಕೇನು ಕೊಡುಗೆ ಕೊಟ್ಟಿಲ್ಲ ಕಾಂಗ್ರೆಸ್ಸು. ಜನ ಇವತ್ತೆಲ್ಲೋದ್ರೂ ಕೂಡ 3A ಇಂದ 2A ಆಗಿದ್ದು ಯಾರು ಎಜುಕೇಷನ್ಗೆ ಕೊಟ್ಟಿದ್ದು? ಯಡಿಯೂರಪ್ಪನವರ ಸರ್ಕಾರ. ಇವತ್ತು ಜಯಂತ್ಯೋತ್ಸವ ಅನೌನ್ಸ್ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಇದ್ರ ಜೊತೆಗೆ ಕೈವಾರ ತಾತಯ್ಯನವರ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರು. ಕೈವಾರ ತಾತಯ್ಯನ ಸಂಶೋಧನಾ ಕೇಂದ್ರ ಅನೌನ್ಸ್ ಮಾಡಿದ್ದು ಬಸವರಾಜ ಬೊಮ್ಮಾಯಿ. ಇವರ ಕೊಡುಗೆ ಏನು? 0, ಶೂನ್ಯ. ಖಂಡಿತವಾಗ್ಲೂ ಕೂಡ ಅವ್ರ ಫ್ರಸ್ಟ್ರೇಷನ್ ಇದೆ. ಆ ಫ್ರಸ್ಟ್ರೇಷನ್ ಅನ್ನು ಈ ರೀತಿ ಬಿಟ್ಟಿದ್ದು
ಇವತ್ತು ಸಮುದಾಯ ಜನರಿಗೆ ಬಹಳ ನೋವು ತಂದಿದೆ. ಪ್ರದೀಪ್ ಈಶ್ವರ್ ಅವರ ಮಾತು ಮತ್ತು ನಡವಳಿಕೆ ನೋಡಿದೆ ಸರ್, ತುಂಬಾ ಇದೇನು ಗೊತ್ತಿಲ್ಲ. ಹಿಂದೆ ಅವರ ಅಪೋಸಿಟ್ ಸುಧಾಕರ್ ಕೂಡ ಇದೇ ರೀತಿ ಮಾತಾಡಿದ್ರು, ಮತ್ತೆ ಅಶೋಕ್ ಅವರು ಕೂಡ ಅಸೆಂಬ್ಲಿ ಕೂಡ ಮಾತಾಡಿದ್ರು. ಈಗ ನೀವಿದ್ದಾಗ ಕಾರ್ಯಕರ್ತರಿಗೆ ಆ ರೀತಿ ಧಮಕಿ ಹಾಕಿದ್ದಾರೆ. ಅವ್ರ ನಡವಳಿಕೆ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೇದು ಅನಿಸುತ್ತೆ. ನಾನು ಅಷ್ಟೇ ಹೇಳೋಕ್ಕಾಗುತ್ತೆ, ಯಾಕೆಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು. ದುಬಾರಿ ಶಾಸಕರಾದವರು ಅವರೇ ಈ ಬಾರಿ ಇಷ್ಟೊತ್ತು ಮಟ್ಟಿಗೆ ಸೌಂಡ್ ಮಾಡುವಂತ ಅಲ್ಲ, ಏನಂತ ಹೇಳಿದ್ರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದು ನಮ್ಮ ಸಮುದಾಯದವ್ರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವ್ರು ಏನಿದ್ದಾರೆ ಅವ್ರಿಗೆ ಏನು ಆಗಬೇಕು ಅನ್ನೋದನ್ನು ನೋಡಬೇಕೆ ಹೊರತು ಈ ತರಹ ಫಸ್ಟ್ರೇಷನ್ನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫಸ್ಟ್ರೇಷನ್ನು ಈ ರೀತಿ ಬಿಟ್ಟಿದ್ದು ತಪ್ಪು. ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಇದೇ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ನಿಮ್ಮ ನಾಯಕರು, ನಿಮ್ಮ ಮುಖಂಡರಿಗೆ ನಾವು ಹೇಳ್ಬೋದಾ? ಸಮುದಾಯಕ್ಕೆ, ಯಾಕಂದ್ರೆ ಸಮುದಾಯಕ್ಕೂ ಕೂಡ ಕೊಡುಗೆ ಇಲ್ಲ ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಬೋದಲ್ಲ ಹಾಗಿದ್ರೆ ಎಂದು ಹೇಳ್ಬೋದಾ, ಒತ್ತಾಯ ಮಾಡ್ಬೋದಾ? ಸರ್, ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಅನ್ಯಾಯ. ಇವತ್ತಿನವರೆಗೂ ಕೂಡ ಆ ಪಕ್ಷದ ಯಾವುದೇ ನಾಯಕರಾಗಲಿ ಚೇಂಜ್ ತರಲಿಕ್ಕಾಗಿಲ್ಲ. ತಂದಿದ್ದೇ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಬೊಮ್ಮಾಯಿಯವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಮುದಾಯ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರು ಎಲ್ಲರೂ ಕೂಡ ಒಂದಿಷ್ಟು ಶಿಕ್ಷಣದ ಬಗ್ಗೆ ಟೀಚ್ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಶಿಕ್ಷಣದ ಬಗ್ಗೆ ಏನಾದ್ರು ಕೂಡ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಸಮುದಾಯದಲ್ಲಿ ಯಾರ್ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸಮುದಾಯದವ್ರಿಗೆ 2 ಸೀಟ್ ಫ್ರೀ ಕೊಡಬೇಕು ಅಂತ ಹೇಳ್ತಾರೆ. ಅದು ಅವರು ಹೋಗಿ ಅಪ್ರೋಚ್ ಮಾಡಲಿ. ಈಗ ಯಾಕೆ ಅಂತ ಹೇಳಿದ್ರೆ, ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವ್ರದೇ ರೀತಿ ಆದಂತಹ ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಯಾರು ಅದು ಯಾವುದೇ ಪಕ್ಷದವ್ರು ಇರಬಹುದು, ಪಕ್ಷದಲ್ಲಿ ಇಲ್ಲದೆ ಕೂಡ ಇರಬಹುದು, ಸಮುದಾಯದ ಬಡ ಮಕ್ಕಳಿಗೆ ಅವರು ಅವ್ರದೇ ಆದ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೇನ ಡೌಟ್ ಇದ್ರೆ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳಿ ಅವ್ರ ಹತ್ರ. ಯಾಕೆಂದ್ರೆ ಮಾಡ್ತಾ ಇರೋವ್ರಿಗೂ ಕೂಡ ನೋವು ತರಬಾರ್ದು ಇದರಿಂದ. ಅದು ಅವ್ರು ತಿಳ್ಕೊಬೇಕಲ್ಲ, ಶಾಸಕರಾಗಿ ಈಗ ಮಾತಾಡ್ತಾ ಇದೆ ಇದು ಸರಿ ಅಲ್ಲ ಅನ್ನೋದನ್ನ ಅವರೇ ತಿಳ್ಕೊಳ್ಬೇಕು. ಯಾಕೆ ಚಿಕ್ಕ ಮಗು ಅಲ್ಲ, ಅವರು ವಯಸ್ಸಾಗಿದೆ ಅವ್ರಿಗೂ ಕೂಡ. ಗೊತ್ತಿಲ್ಲ, ನನಗೂ ಆಶ್ಚರ್ಯ ಆಯ್ತು ಅವ್ರು ಮಾತಾಡಿದ್ ನೋಡಿ ನಿನ್ನೆ. ನಾನು ಫಸ್ಟ್ ಟೈಮ್ ಹಂಗೆ ಒಂದ್ಸತಿ ಗೋರಿಬಿದ್ನೂರಲ್ಲಿ ಕೂಡ ವೇದಿಕೆ ಹಂಚ್ಕೊಂಡಿದ್ದೆ, ಅದು ಸಮುದಾಯದ ಕಾರ್ಯಕ್ರಮನೇ. ನಿನ್ನೆ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಮತ್ತೆ ಪ್ರದೀಪ್ ಈಶ್ವರ್ ಅವರ ವೇದಿಕೆ ಬರ್ತಾ ಹೋಗ್ತಿರೋ ಕಾರ್ಯಕ್ರಮ ನಾನು ಕರೆದವ್ರಿಗೆ ಹೇಳ್ತೀನಿ, ಸುಮ್ಮನೆ ಕಾರ್ಯಕ್ರಮ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಅದು ಕರಿಯೋರ್ ಮೇಲೆ ಬಿಡುತ್ತೆ ಅವಾಗ. ತಾವು ಕೂಡ ಹಿರಿಯ ನಾಯಕರು, ಮುಖ್ಯವಾಗಿ ಶಾಸಕರಾಗಿ ಕಷ್ಟವಾಗಿ ಗೆದ್ದಿದ್ದಾರೆ. ಇಂಥ ಸಂದರ್ಭ ನಡವಳಿಕೆ ತೋರ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಏನಿತ್ತು? ಕಾಂಗ್ರೆಸ್ ನಾಯಕರು ಬೇರೆ ಯಾರು ಕೂಡ ಇದ್ರ ಬಗ್ಗೆ ಏನಿಲ್ಲ. ಅವರ ಪಕ್ಷದ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಮಂತ್ರಿಗಳು ಬಂದರು, ಅವರಷ್ಟಕ್ಕೆ ಅವ್ರು ಭಾಷಣ ಮಾಡಿ ಹೋದ್ರು. ನಾವು ಕೂಡ ಪ್ರದೀಪ್ ಈಶ್ವರ್ ಆದ್ಮೇಲೆ ಭಾಷಣ ಮಾಡಿ ಹೋದ್ವಿ. ಯಾವುದೂ ಕೂಡ ರಾಜಕೀಯ ಮಾತಾಡಲಿಲ್ಲ. ಒಂದಾಗುತ್ತೆ, ಅವ್ರೆ ಯಾರು ಮಾಡಿದ್ದು ಆ ಜಯಂತ್ಯೋತ್ಸವಕ್ಕೆ ಕಾರಣ ಯಾರು, ಅದು ಹೆಸರು ಹೇಳೋದು ತಪ್ಪು ಅಂತ ಹೇಳಿದ್ರೆ ನಾನೇನು ಮಾಡಲಿ? ಅದಕ್ಕೆ ಬೊಮ್ಮಾಯಿ ಹೆಸರು ಹೇಳಬಾರ್ದ? ಯಡಿಯೂರಪ್ಪನವ್ರು 3A ಇಂದ 2A ತಂದ್ರು, ಹೆಸರು ಹೇಳಬಾರ್ದ? ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಗೌರ್ಮೆಂಟಲ್ಲಿ ಆರ್ಡರ್ ತಂದಿದ್ದು ಬೊಮ್ಮಾಯಿ ಅವ್ರ ಹೆಸರು ಹೇಳಬಾರ್ದ? ಸಂಶೋಧನಕ್ಕೆ ಒಂದು ಕೇಂದ್ರವನ್ನು ಮಾಡ್ತೀನಿ ಅಂತೇಳಿ ಹೇಳಿದ್ರು, ಅದನ್ನು ಘೋಷಣೆ ಮಾಡಿದ್ರು, ಹೆಸರು ಹೇಳಬಾರ್ದ? ಯಾಕೆ ಇವತ್ತು ಎಲ್ಲ ಸಮುದಾಯ ಇರೋದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲೇ ಇದ್ದಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಯಾಕೆಂದ್ರೆ ಜನಾಂಗಕ್ಕೂ ಕೂಡ ಗೊತ್ತಿದೆ. ನೋಡಿ, ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನಿಮಗೆ ವಿಡಿಯೋ ಇದೆ, ನೀವೇ ನೋಡ್ಕೊಂಡು ಅದನ್ನ ಅಸೆಸ್ ಮಾಡ್ಕೊಳ್ಳಿ. ಅಲ್ಲ, ಅವ್ರ ಭಾಷಣ ಮುಗಿಸೇ ಹೋಗಿದ್ದು. ಭಾಷಣ ಬಾಯ್ಕಾಟ್ ಏನ್ ಮಾಡ್ಬೇಕು? 1 ಗಂಟೆ ಕೂತಿದ್ರು, ಭಾಷಣ ಮಾಡಿ ನನ್ನ ಪಕ್ಕದಲ್ಲೇ ಕೂತಿದ್ರು, ನನ್ನ ಹತ್ರನೇ 3/4 ಗಂಟೆ ಮಾತಾಡಿ ಹೋಗಿದ್ದಾರಲ್ಲ.